Hi guys, welcome back to our YouTube channel. I hope all are doing great. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ದಿನ ಆಗಿದೆ, ಇಲ್ಲ ಅಂದರೆ 6 months ಮೇಲೆ ಆಗಿದೆ ನಾವು ವ್ಲಾಗ್ ಮಾಡಿ. ಇವಾಗ ಏನು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಆ್ಯಂಡ್ ಅದಕ್ಕೂ ಮುಂಚೆ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಹೇಳಿಬಿಡ್ತೀನಿ. ಯಾಕೆ ಅಂದರೆ ಒಂದು ನನ್ನ ರೀಸನ್ ಅಂದರೆ ನನ್ನ ಎಕ್ಸಾಮ್ಸ್ ಆಗಿರ್ಬೋದು, ಎಕ್ಸಾಮ್ಸ್ ಬಂದಮೇಲೆ ರಿಸಲ್ಟ್ಸ್ ಆದಮೇಲೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಿಂದ ನನ್ನ ಕಾಲೇಜು, ಆಮೇಲೆ ಯಾವ ಕೋರ್ಸ್ ತೊಗೋಬೇಕು, ಯಾವ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಅಪ್ಪ ಅಮ್ಮನೂ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗಿದ್ರು. ಸೊ ಹಾಗಾಗಿ ವ್ಲಾಗ್ ಮಾಡೋದು ಬೇಡ ಅಂತ ನಾವು ನಿಲ್ಲಿಸಿದ್ವಿ. ಮಾತಾಡ್ತೀವಿ ಈಗ ಯಾವ ಟೈಮ್ ಅಂದರೆ ಗೌರಿ ಗಣೇಶ ಹಬ್ಬ. ಇವಾಗ ವರಲಕ್ಷ್ಮಿ ಹಬ್ಬದಲ್ಲೂ ನಾವು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಊರಿಗೆ ಹೋಗಲಿಲ್ಲ. ವರಲಕ್ಷ್ಮಿ ಹಬ್ಬ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಹಾಗಾಗಿ ಈಗ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅಂದರೆ ಗೌರಿ ಗಣೇಶ 2 ದಿನವೂ ರಜಾ ಸಿಗುತ್ತೆ, ಆಮೇಲೆ ಫ್ಯಾಮಿಲಿ ಮಿಸ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಊರಿಗೆ ಹೋಗ್ತಾ ಇರೋದು. ಸೊ ಇವತ್ತು ಯಾವ ವಾರ ಅಂದರೆ ಸೋಮವಾರ. ನಾವು ಸೋಮವಾರ ಸಂಜೆ ಹೊರಡೋಣ ಅಂತ ಡಿಸೈಡ್ ಮಾಡಿರೋದು. ಈಗ ಟೈಮ್ ಬಂದ್ಬಿಟ್ಟು 2:15. ನಾವೊಂದು 4 ಗಂಟೆ ಹಂಗೆಲ್ಲ ಬಿಡಬೇಕು. ಸೊ ಈಗ ನಾನು ಮುಖ ತೊಳ್ಕೊಂಡು ಬೆಳಿಗ್ಗೆನೇ ಸ್ನಾನ ಮಾಡಿ ರೆಡಿಯಾಗಾಯಿತು, ಮುಖ ತೊಳೆದಿದ್ದೀನಿ. ಮತ್ತೆ ಹೋಗಿ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಮೇಕಪ್ ಏನೂ ಮಾಡಲ್ಲ, ಜಸ್ಟ್ ಹಣೆಗೆ ಇಟ್ಕೊಂಡು ರೆಡಿ ಆಗಬೇಕು. ಸೊ ಇವಾಗ ನಾನು, ನಮ್ಮಮ್ಮ ಮತ್ತು ಪೂರ್ವಿಗೆ ಹೋಗ್ತಾ ಇರೋದು. ನಾವು 3 ಜನ ಅಷ್ಟೇ. ಅಪ್ಪ ನಾಳೆ ಬರ್ತಾರೆ, ಮಂಗಳವಾರ ಸಂಜೆ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬರಬೇಕು. ಅವ್ರಿಗೆ ವೆಡ್ನೆಸ್ಡೇ ಒಂದೇ ದಿನ ರಜಾ ಇರೋದು. ಈಗ ನಾವು ರೆಡಿಯಾಗಿ ಹೊರಡಬೇಕು. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಹೋಗೋದು ಅಷ್ಟೇ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಗೈಸ್. ಇವಾಗ ರೆಡಿ ಆಗಿದ್ದೀವಿ. ನಾನು ರೆಡಿ ಆಗಾಯಿತು, ಪೂರಿನೂ ರೆಡಿ ಆಗಾಯಿತು, ಅಮ್ಮನೂ ರೆಡಿ ಆಗಿದ್ದಾರೆ. ಅವ್ರು ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಸ್ವಲ್ಪ ಆಚೆ ಇದ್ದಾರೆ. ಆ್ಯಂಡ್ ಫುಲ್ ಪ್ಯಾಕ್ ಮಾಡಾಗಿದೆ, ಎಲ್ಲನೂ ತೊಗೊಂಡಿದ್ದೀವಿ, ಏನೂ ಮರ್ತಿಲ್ಲ. ಆ್ಯಂಡ್ ಇನ್ನು ಮಿಕ್ಕಿದ್ದು ಏನಾದ್ರು ಮರ್ತಿದ್ರೆ ಅಪ್ಪ ಬರ್ತಾರಲ್ಲ ಅವ್ರು ತೊಗೊಂಡ್ಬರ್ತಾರೆ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆಗೆ ಕರೆಕ್ಟಾಗಿ ಇನ್ನು 10 ನಿಮಿಷ ಇದೆ. ಸೊ ಈಗ ಹೊರಡಬೇಕು. ನಾವೇನಾದರೂ ಇನ್ನೂ ಲೇಟ್ ಮಾಡಿದ್ರೆ ಊರಲ್ಲಿ ನಮಗೆ ಬಸ್ ಸಿಗೋದು ಕಷ್ಟ, ಯಾಕಂದರೆ ಬೇಗ ಆ್ಯಕ್ಚುಲಿ 8 ಗಂಟೆಗೋ ಏನೋ ಲಾಸ್ಟ್ ಬಸ್ ಅನಿಸುತ್ತೆ, ಅದು ಮಿಸ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಈಗ ರೆಡಿಯಾಗಿದ್ದೀವಿ, ಹೋಗಬೇಕು. ಬಸ್ಸೆಲ್ಲ ಬೇಗ ಸಿಕ್ಕಿದ್ರೆ ಬೇಗ ರೀಚ್ ಆಗ್ಬೋದು, ನೋಡೋಣ ಬನ್ನಿ. ಆಮೇಲೆ ಊರಿಗೆ ಬಂದ್ವಿ. ಬಸ್ಸೆಲ್ಲ ರಶ್ ಇತ್ತು, ಹಬ್ಬಕ್ಕೆ ಅಲ್ವಾ ಎಲ್ಲ ಬರ್ತಿದ್ರಲ್ಲ, ಬಸ್ಸೆಲ್ಲ ರಶ್ ಇತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೆ ಹತ್ರಕ್ಕೆ ಬಂದಮೇಲೆ ವೀಡಿಯೋ ಮಾಡ್ತಾ ಇರೋದು. ಕಾಯ್ತಾಯಿದ್ರು, ಬಸ್ ಬಂತಲ್ಲ, ಸೌಂಡ್ ಕೇಳಿಸ್ತು, ಎಲ್ಲ ಬಂದು ಈಚೆ ಕೂತಿದ್ರು. ಈಗ ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ನಾವು ಸರಿ ನೀರು ಸರಿ. ನಾನು ಯಾರು ಸರಿ. ಇಲ್ಲ ಅಂತ ನೀರಂತೆ, ನೀರು ಬೇಕಾ? ಊಟ ಮಾಡ್ಕೊಂಡು ಈಚೆಗೆ ಬಂದ್ವಿ. ಅಜ್ಜಿ ಬಾಗಿಲೆಲ್ಲ ತೊಳ್ದು ತಾರಿಸಿದ್ರು. ರಂಗೋಲಿ ಬಿಟ್ಟಿರಲಿಲ್ಲ, ಅದಕ್ಕೆ ಅಮ್ಮ ರಂಗೋಲಿ ಬಿಡೋಣ ಅಂತ ಇದು ಮಾಡ್ತಾಯಿದ್ರು. ಆಮೇಲೆ ಅತ್ತೆಯವ್ರು ಅಂದರೆ ಅತ್ತೆಯವ್ರ ಮನೆಯಲ್ಲೂ ಏನೂ ಕೆಲಸ ಆಗಿರಲಿಲ್ಲ, ಅವರು ಬಂದು ರಂಗೋಲಿ ಬಾಗಿಲೆಲ್ಲ ತೊಳಿತಾಯಿದ್ರು. ರಂಗೋಲಿ ಬಿಟ್ಬಿಟ್ಟು ಹೋಗೋಣ, ಸುಮ್ಮನೆ ಹಂಗೆ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಈಚೆನೇ ಬಂದು ಊಟ ಮಾಡಿದ್ವಲ್ಲ, ವಾಕಿಂಗ್ ಮಾಡಿಕೊಂಡು ಆಟ ಆಡ್ತಾಯಿದ್ವಿ. ರಂಗೋಲಿಯಲ್ಲಿ ಬಿಡಿಸಾದ್ಮೇಲೆ ಒಳಗಡೆ ಬಂದು ಮಲ್ಕೋತಾ ಇದ್ವಿ. ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಬಿಟ್ಟು.
ಇದು ಗೌರಿ ಹಬ್ಬದ ಬೆಳಿಗ್ಗೆ ವ್ಲಾಗು. ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಲ್ಲವೇನಾ ಆ ಕಡೆ ನೋಡಿ ಎಲ್ಲನೂ ಚೆಲ್ಲನಾ ಒಂದು ಕೊಟ್ಟೆ ಚೆಲ್ದ ಇದು ಮಮ್ಮಿ ಕೈಲಿ ಕೊಟ್ಬಿಡ್ಲ ಹಿಂಗೆ ತುರ್ಸ್ಬಿಡ್ತೀನಿ. ಆಮೇಲೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮಾವ ಬಂದರು. ಅವರು ನೋಡೋಕೆ ಬಂದ್ವಿ. ಯಾಕಂದರೆ ಸಾಮಾನೆಲ್ಲ ತರಕ್ಕೆ ಹೇಳಿದ್ರು. ಸ್ವಲ್ಪ ಬೆಲ್ಲ ಏನೂ ತಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಈ ಕಡೆಗೆ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ವಿ. ತಿಂಡಿ ಅಮ್ಮ ವಾಂಗಿಬಾತ್ ಮಾಡಿದ್ರು ಬೆಳಿಗ್ಗೆ. ಆಮೇಲೆ ನಾವು ಒಬ್ಬಟ್ಟು, ಪಲ್ಯಗಳು, ಸಾಂಬಾರು, ಅನ್ನ ಅಂತೆ ಎಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ವಿ. ಎಲ್ಲ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ಆರಾಮಾಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಂದರೆ ನಾವು ಗಂಗೆ ಹತ್ರಕ್ಕೆಲ್ಲ ಹೋಗಿ ಪೂಜೆ ಮಾಡ್ಬೋದಿತ್ತಲ್ವ. ಪಲ್ಯ ಎಲ್ಲ ಕೂಗಕ್ಕಿಟ್ಟಿದ್ವಿ. ಕಾಳುಗಳು ಎಲ್ಲ ಹಾಕಿ ಮಾಡೋಣ ಅಂತ. ನೀನು ಅಲ್ಲೇ ಇರು ಪ್ರಣಯ್. ಏನಿದು ನಿನ್ನ ಶರ್ಟ್ ಗಲೀಜಾಗುತ್ತೆ. ಗಂಗೆಗೆ ಪೂಜೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ತಂಬಿಟ್ಟು ಮತ್ತು ಚಿಗ್ಲಿ ತಂಬಿಟ್ಟು ಅದೇನೋ ಮಾಡ್ಕೊತೀವಿ. ಅದಕ್ಕೆ ಅದನ್ನು ಮಾಡಿಕೊಟ್ಟು ನಾನು ಪೂರ್ವಿ ಸೇರಿಕೊಂಡು ಉಂಡೆ ಕಟ್ತಾಯಿದ್ವಿ. ಅಂದರೆ ಅದನ್ನು ನೈವೇದ್ಯ ಮಾಡಬೇಕಲ್ಲ, ಅದಕ್ಕೆ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ರೆಡಿ ಆದ್ವಿ. ನಾವು ರೆಡಿ ಆಗಬೇಕಿತ್ತಲ್ಲ, ನಾವು ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಹೂವು ಮುಡಿಸ್ಕೊಂಡು ತಲೆ ಬಾಚ್ಕೊಂಡೆಲ್ಲ ರೆಡಿ ಆಗಿದ್ವಿ. ಈಗ ಪೂಜೆ ಮಾಡೋಕ್ಕೆ ಹೋಗ್ಬೇಕಿತ್ತು. ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗಿಬಿಟ್ಟು ಕೌಲಿಗೆ ಬಂದ್ವಿ. ಯಾಕಂದರೆ ಗಂಗೆ ಪೂಜೆ ಮಾಡ್ತೀವಿ ನಾವು ಗೌರಿ ಹಬ್ಬದಲ್ಲಿ. ನಾವು ಅಂತೆಲ್ಲ ಗೌರಿ ಹಬ್ಬ, ಗಣೇಶ ಹಬ್ಬ ಮಾಡೋರು ಎಲ್ಲರೂ ಕೂಡ ಗಂಗೆ ಪೂಜೆ ಆಮೇಲೆ ಹುತ್ತದ ಹತ್ರ ಹೋಗಿ ಆ ಪೂಜೆ ಎಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅಷ್ಟಾಗಿ. ಆಮೇಲೆ ಕಲ್ಲೆಲ್ಲ ಇಟ್ಬಿಟ್ಟು ಅದಕ್ಕೆ ನಾವು ಏನು ಹಣ್ಣು ತಂದಿರ್ತೀವಿ ಅದೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಆಮೇಲೆ ತಂಬಿಟ್ಟು ಅದೆಲ್ಲ ಮಾಡಿಕೊಂಡು ತಂದ್ಬಿಟ್ಟು ಅಂದರೆ ನೈವೇದ್ಯ ಥರ ಮಾಡ್ತೀವಿ ಗಂಗೆಯಲ್ಲಿ. ಪೂಜೆ ಮಾಡೋಕ್ಕೆಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು ಅಮ್ಮ, ಅತ್ತೆ, ಆಮೇಲೆ ದೊಡ್ಡಮ್ಮನೂ ಬಂದಿದ್ದರು. ಅವರು ಕೂಡ ನಮ್ಮ ಜೊತೆನೇ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ರು. ಏನು ಆಗಲ್ಲ ಬಂದ ಯಾವಾಗ್ರೆ ಏನು ಗಂಗೆ ಅಮ್ಮ ಹೇಳ್ತಾರೆ. ನಮಸ್ಕಾರ ಮಾಡು, ನಮಸ್ಕಾರ ಮಾಡಿ. ಇಲ್ಲಿ ಕೊಪ್ಪಿಕಾಯಿ ಕಲ್ಗೆ ಹಾಕು ಹಂಗೆ ಕೊಟ್ರೇನು ಅರ್ವತ್ತೈದು ಕೊಡ್ತೀನಿ.
ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಓಡ್ತಾ ಇದ್ವಿ. ಇವನು ನೀರಿಂದ ಬರ್ತಾನೆ ಇರಲಿಲ್ಲ. ಯಾವತ್ತೂ ಕರ್ಕೊಂಬಂದಿರಲಿಲ್ಲ, ಇವತ್ತು ಕರ್ಕೊಂಬಂದ್ಬಿಟ್ವಲ್ಲ, ಅದಕ್ಕೆ ನೀರಿಂದ ಬರೋಕ್ಕೆ ಸ್ವಲ್ಪ ಹಠ ಮಾಡ್ತಾ ಇದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಾವು ಮತ್ತೆ ಬಟ್ಟೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕೌಲಿಗೆ ಹೋದ್ವಿ. ಯಾಕಂದರೆ ಬಟ್ಟೆಗಳೆಲ್ಲ ಇತ್ತೆಲ್ಲ ಒಗಿಬೇಕಿತ್ತು. ಇನ್ನು ನಾಳೆ ಗಣೇಶ ಹಬ್ಬ ಬೇರೆ, ನಾಳೆಗೂ ಸ್ನಾನ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಬಟ್ಟೆ ಹಾಕ್ಕೊಂಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ವಿ ಮೇಲ್ಗಡೆ ಬಟ್ಟೆ ಒಣಗಿ ಹಾಕ್ಕೊಂಡು. ಆಮೇಲೆ ಕೆಳಗಡೆಗೆ ಬಂದ್ವಿ. ಅಡುಗೆ ಏನೂ ಮಾಡೋಂಗಿರಲಿಲ್ಲ, ಎಲ್ಲ ಮಧ್ಯಾಹ್ನದ್ದೇ ಇತ್ತು. ಅನ್ನ ಒಂದು ಮಾಡಬೇಕಿತ್ತು ಅಂದ್ಬಿಟ್ಟು ಮಾವಂದು ಮದುವೆದು ಪೆನ್ ಡ್ರೈವ್ ಇತ್ತು, ಅದನ್ನು ಟಿ ವಿಗೆ ಹಾಕ್ಕೊಂಡು ಸುಮ್ಮನೆ ನೋಡ್ಕೊಂಡು ಕೂತಿದ್ವಿ. ಆಮೇಲೆ ಅವ್ರ ಮಗಂಗೆ ಬೇರೆ ತೋರಿಸ್ಬೇಕಿತ್ತಲ್ಲ ಅವ್ರ ಅಪ್ಪ ಅಮ್ಮನ, ಹೆಂಗೆ ಮದುವೆ ಆದರು, ಹೆಂಗೆ ಫಂಕ್ಷನ್ ಮಾಡಿ ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ. ಅದಕ್ಕೆ ಅವನಿಗೂ ತೋರಿಸ್ಕೊಂಡು ಸುಮ್ಮನೆ ಕೂತಿದ್ವಿ. ಎಲ್ಲ ಊಟ ಮಾಡ್ಕೊಂಡು ಆಗಿತ್ತು ನಮ್ಮದು. ಆಮೇಲೆ ಅಪ್ಪನೂ ಅಣ್ಣಂದಿರೆಲ್ಲ ಬಂದರು ಕಾರಲ್ಲಿ. ಬಂದಮೇಲೆ ಅವ್ರಿಗೋಸ್ಕರನೇ ನಾವು ಮಲಗದೆ ಕಾಯ್ತಾ ಇದ್ವಿ. ಪ್ರಣವ್ನೂ ಮಲಗಿಸ್ತಿರ್ಲಿಲ್ಲ, ಯಾಕಂದರೆ ಅಪ್ಪ ಆಟ ಆಡಬೇಕಿತ್ತಂತೆ ಅವನ ಜೊತೆ ಆಟ ಆಡಿ ತುಂಬ ದಿನ ಆಗಿತ್ತು, ಮಲಗಿಸ್ಬೇಡಿ ಅಂತ ಹೇಳಿದರು. ಅದಕ್ಕೆ ಇವ್ರು ಬರೋವರೆಗೂ ನಾವು ಕಾಯ್ತಾ ಇದ್ವಿ. ಇವರು ಬಂದರು ಒಂದು 12 ಗಂಟೆ 11:15 ಹಂಗೆ ಬಂದರು ಇವರೆಲ್ಲ. ಈಗಲೇ ಕುಣಿಸ್ತವ್ರೆ ಅಮ್ಮ, ಈಗಲೇ ಪಾಪ ಅಪ್ಪ ಅವ್ನು ನಿದ್ದೆ ಮಾಡ್ಬೇಕಿತ್ತು ಇಷ್ಟೊತ್ತಿಗೆ. ಟಾರ್ಚ್ ಹಾಕೊಂಡು ನೋಡಪ್ಪ. ಅಮ್ಮ ಒಳಗೆ ಸೆಕೆ ಇತ್ತು, ಇಲ್ಲಿ ಚಳಿ ಆಯ್ತದೆ ಆಚೆ. ನಿದ್ದೆ ಮಾಡ್ಕೊಂಬಂದವನೇ. ನಿದ್ದೆ ಮಾಡೋಕ್ ಬೇರೆ ಬಿಡ್ತಾರ ಅವರು. ಇನ್ನೇನ್ ಮಾಡ್ತಿದ್ರು, ನೀನ್ ಎದೆ ಕರಿತಾ ಇದ್ರ? ಸಿಂಜೆ ಪೆರ ಬಂದು ಅಂತ ಕುಣಿಸಿದ್ರು. ಅಲ್ಲ ಹಾಲು ಕುಡಿಸ್ಬೇಕಾಯ್ತು ರೀ ಅಪ್ಪ. ಪೂರ್ವಿ ಎತ್ ಕೂತ್ಕೊಬಿಟ್ಟು ಒಳಗೆ. ಅಪ್ಪಂದ 2 ವರ್ಷ ಸಾಕು, ಇದು ಜಮೀನ್ ಅದೇ ಮಾರಾಕ್ಕೊಳತಾಗಿ ಬಾ. ಇಲ್ಲೆಲ್ಲೆತ್ತಾನಂತ ಈಗ ಎತ್ಕೊ ಹೋದಾಣ ಇಟ್ಕೊಂಡು.
ಏಕ ನಿಲ್ಸ್ಕೊಂಡು ಏಕೆ ಏನಕ್ರಿ ಬ್ಲೂಟೂತ್ ಕನೆಕ್ಟ್ ಮಾಡೋಕ್ಕೆ. ಏನಕ್ಕೆ ನಿಲ್ಸ್ಕೊಂಡು ಎಲ್ಲಿ ಇಟ್ಟಿದ್ರಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡಿ ಜ್ಞಾನ ಇಲ್ದಾನೆ ಅವನೆಲ್ಲಿ ಅಯ್ಯೋ ಏಕಾಂತದಲ್ಲಿದ್ದ ಅವನು. ಇದು ಗಣೇಶ ಹಬ್ಬದ ದಿನ. ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಿಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಯಾಕಂದರೆ ನಾವು ಚಿಕ್ಕಮ್ಮನೂರಿಗೆ ಹೋಗ್ಬೇಕಿತ್ತು. ಯಾಕಂದರೆ ಚಿಕ್ಕಮ್ಮನೂರಲ್ಲಿ ಒಂದು ಸ್ವಲ್ಪ ಜೋರಾಗಿ ಹಬ್ಬ ಮಾಡ್ತಾರೆ. ಅದಕ್ಕೆ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೂ ಅವ್ರ ಊರಿಗೆ ಹೋಗ್ತಿದ್ದಿದ್ದು. ಆ್ಯಂಡ್ ಎಲ್ಲರದು ಮನೆ ಕ್ಲೀನ್ ಮಾಡಿಕೊಂಡು ಟಕ ಅಂತ ಸ್ನಾನ ಮಾಡಿ ಹೋಗ್ಬೇಕಿತ್ತು ಅಂತ ಎಲ್ಲ ರೆಡಿ ಆಗ್ತಾಯಿದ್ವಿ. ಬೇಗ ಕೆಲಸ ಮುಗಿಸ್ಬಿಟ್ಟು ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ. ರವೆ ಅಂತ ಕೊಟ್ಟಿರ್ತೀನಿ ಏನಕ್ಕೆ ಉಪ್ಪಿಟ್ಟ ಅದೇ ನೋಡಿ ತಡಕ ಈಗ ಇದು ಕೋಟ ಪದ್ಯ ಮಾಡ್ತಾ ಇರು ನಮಃ ಶುಕ್ಲಂ ಬರದರಂ. ಕೈ ಇಟ್ಕೊ ಹಿಂಗೆ. ನಮಸ್ತೆ ತರ ಮಾಡಿ. ಶುಕ್ಲಂ ಹೇಳವಾ. ಶುಕ್ಲಂ ಸಾಕಾ. ಇಲ್ಲಿ ಪ್ರಸಾದ ತಿನ್ಸ್ಲಾ. ಪ್ರಸಾದ ಮೊಸರು ದ್ರಾಕ್ಷಿ ಬೇಡ. ದ್ರಾಕ್ಷಿ ಅವ್ವಾ. ಈ ದ್ರಾಕ್ಷಿ ಬೇಕಾ. ಹಾಯ್. ಇದು ತುಂಬ್ಕೊಳ್ಳೋದಿಲ್ವತ್ತೆ. ಹಾಯ್ ಅತ್ತೆ ನಾನು. ವೆರಿ ಗುಡ್ ವೆರಿ ಗುಡ್. ಅವ ನಾವೀಗ ಪೀಗ್ ಹೋಗೋಣ ತಾಚಿ ಮಾಡ್ಕೊಳ್ಳೋದ. ಅವ್ರನ್ನು ಸೇರಿದ್ರೆ 6 ಆಗೋಯ್ತು. ಕರ್ಕೊಳ್ಳೋದಿಲ್ಲ ಅವ್ರನ್ನ. ಅದೇ ಕರ್ಕೊಂಬ ಬೇಡ ಅಂತ ಅವ್ನು ಕರ್ಕೊಂಡ್ರೆ ಬಿದ್ದಾಯ್ತು. ನೀನು ಒಂದು ದಣೆ ಬಂತು. ಪವ್ಯಾಂಟಿ ಪ್ರಜು ಅಲ್ಲಿ ಅವಾಗೆ ಹೇಳ್ತೀನಿ ನೀನು ಹೋದ್ರೆ ನಾನು ಹೋಗಲ್ಲ ಅಂತ. ಏನಕ್ಕೆ ಅಂತ ಈಗ ಏನಾಯ್ತು. ಜಾಗ ಸಾಲ ಯಾಕೆ ಜಾಗ ಅವಳು ಬಂದ್ರೆ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಂಡು ಹೊರಟ್ವಿ. ಹೊರಟಾಗ 12 ಗಂಟೆ ಆಗಿತ್ತು. ಯಾಕಂದರೆ ಲೇಟಾಗಿಬಿಡುತ್ತೆ ಅಂತ ಬೇಗ ಹೋದ್ವಿ. ಯಾಕಂದರೆ ಸ್ವಲ್ಪ ದೂರ ಇದೆ. ಮೇಲ್ಕೋಟೆಯಿಂದ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಹಾಗಾಗಿ ಬೇಗ ಬಿಟ್ವಿ. ಇನ್ನೂ ಬೇಗ ಬಿಡಬೇಕಿತ್ತು, ಆದರೆ ಆಗಲಿಲ್ಲ. ಎಲ್ಲ ತಿಂಡಿ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಮಾಡೋಷ್ಟರಲ್ಲಿ
ಗೊತ್ತಾಗಿದ್ದು ಮನ್ಗಿರ 2 ಸತಿ ನೀರು ಇಟ್ಕೊಂಡು ಹೋಗಿ ಹೋಗೋ ದಾರಿಲಿ ಮಹದೇಶ್ವರನ ದೇವಸ್ಥಾನ ಇತ್ತು, ಅದಕ್ಕೆ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕಾರ್ ಇಳಿದ್ಬಿಟ್ಟು ಕೈ ಮುಗಿತಾ ಇದ್ವಿ. ಎಲ್ಲ ಹೆಂಗ್ ದೊಡ್ಡ ತೆಗ್ದಾಕ್ಬಿಟ್ಟೋಗೋರು ನೋಡಿ, ಹೆಂಗ್ ಬೇಕು ಹಂಗೆ ಫ್ರೆಂಡ್ಸ್. ಆಮೇಲೆ ಮನೆಗೆ ಬಂದ್ವಿ, ಚಿಕ್ಕಮ್ಮನ ಊರಿಗೆ ಬಂದಾದಮೇಲೆ ಅವರೆಲ್ಲ ಕಟ್ ಮಾಡಿ ರಾತ್ರಿ ಅವರು ಪೂಜೆ ಮಾಡೋದು. ಅಂದರೆ ರಾತ್ರಿ ಅವತ್ತು ಅಂದರೆ ಯಾರು ತೀರೋಗಿರ್ತಾರೆ ಅವ್ರಿಗೆ ಎಡೆ ಇಡ್ತಾರೆ. ಸೊ ಹಾಗಾಗಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರಲ್ಲ, ಎಲ್ಲ ಬಂದು ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡು ವಡೆ ಬೇಯಿಸಿ ಪಲ್ಯಗಳು ಅನ್ನ ಸಾಂಬಾರಂತೆ ಎಲ್ಲ ಮಾಡ್ತಾಯಿದ್ರು. ನಾವು ಬೇರೆ ಕೆಲಸ ಅಂದರೆ ಅಡುಗೆ ಬಿಟ್ಟು ಪಾತ್ರೆ ತೊಳೆಯೋದಾಗಿರ್ಬೋದು, ನೀರು ಇಟ್ಕೊಂಬರೋದಾಗಿರ್ಬೋದು ಆ ಕೆಲಸ ಮಾಡ್ತಾಯಿದ್ವಿ. ನಾವು ಅಡುಗೆ ಮಾಡೋಕ್ಕೆಲ್ಲ ಹೋದರೆ ಸುಮ್ಮನೆ ಎಡವಟ್ಟಾಗುತ್ತೆ ಅಂತ ನಮ್ಮ ಪಾಡಿಗೆ ನಾವು ಅವ್ರು ಹೇಳಿದ ಕೆಲಸ ನಾವು ಮಾಡಿಕೊಂಡು ಓಡಾಡ್ತಾಯಿದ್ವಿ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಗೆಸ್ಟ್ ಬರೋದಿತ್ತು, ಅವರು ಈಗ ಬರ್ತಾಯಿದ್ರು. ನಾವು ಸುಮ್ಮನೆ ಆಚೆ ಕೂತ್ಕೊಂಡಿದ್ವಿ. ನಾಯಿ ಮತ್ತು ಇನ್ನೊಬ್ರು ಪಕ್ಕದ ಮನೆ ಪಾಪುಗಳೆಲ್ಲ ಇದ್ದರು, ಅವ್ರ ಜೊತೆ ಆಟ ಆಡಿಕೊಂಡು. ಯಾರ್ಯಾರು ಬಂದರು ಅಂದರೆ ದೊಡ್ಡಪ್ಪ ದೊಡ್ಡಮ್ಮ, ಇನ್ನೂ ದೊಡ್ಡಮ್ಮಗಳು ಅವರೆಲ್ಲ ಬರ್ತಾಯಿದ್ರು. ಅವ್ರು ಬರಲಿ ಅಂತ ನಾವು ಕಾಯ್ಕೊಂಡು ಕೂತಿದ್ವಿ ಆಚೆ. ಸೊ ಅವರು ಕೊನೆಗೂ ಬಂದರು. ಆಮೇಲೆ ನೋಡಿ ಟಾರ್ಚ್ ಹಾಕ್ಬಿಟ್ಟು ಮುಖಗಳು ತೋರಿಸ್ತಿದ್ದೀವಿ. ಇವರೇ ಫ್ರೆಂಡ್ಸ್ ಮದುವೆ ಗಂಡು. ಇಲ್ಲಿ ಇವನಬ್ಬ, ಇಲ್ಲಿ ಇವನು. ಈ ಬಜ್ಜಿಗೊಬ್ರು, ಇವರೊಬ್ರು. ಇಲ್ಲಿ ನೀವು ತಿರುಗಿ. ಪಾಯಸ ಬಿಸಿ ಮಾಡಿದ್ದೀನಿ ಕಣೆ. ಅಲ್ಲ ಹೊಸಿ ಬೆಳ್ಳಕ್ಕೆ ಕಾಣ್ಲಿ ಅಂತ ಟಾರ್ಚ್ ಹಾಕ್ತಾವ ಮಕ್ಕಕ್ಕೆ.
ಮನಿ ಕಳಿ ನೀವು ಮನಿ ಕಳಿ. ಇಲ್ಲೊಂದು ಹೆಂಗಿದೆ ಅಣ್ಣ, ನಿಮ್ಮ ಅಲ್ಲಿನಲ್ಲಿ ಉಪ್ಪು ಇದೆಯಾ? ಅಯ್ಯೋ. ಆಮೇಲೆ ಎಡೆ ಇಟ್ಟು ಎಲ್ಲ ಆಯಿತು, ಪೂಜೆನೂ ಆಯಿತು. ಈಗ ಬಂದವ್ರಿಗೆ ಊಟ ಹಾಕ್ಕೊಡೋದಷ್ಟೇ. ಇವರು ಮೊದಲನೇ ಪಂಕ್ತಿ ಅಂದರೆ 500 ಪಂಕ್ತಿ ಅಂತಾರೆ. ಆ ಪಂಕ್ತಿಗೆ ಇಷ್ಟು ಜನ ಕೂತಿದ್ರು, ಅವಾಗೆಲ್ಲ ಊಟ ಹಾಕ್ಕೊಡ್ತಾ ಇದ್ವಿ ನಾವು. ಎಲ್ಲರದು ಊಟ ಆಯಿತು. ಪಾತ್ರೆಗಳಿತ್ತಲ್ಲ ಎಲ್ಲ ತೊಳೆದಾಕ್ಬಿಟ್ಟು ಹೋಗೋಣ, ಸುಮ್ಮನೆ ಜಾಸ್ತಿ ಆಗುತ್ತೆ ಪಾತ್ರೆ. ಚಿಕ್ಕಮ್ಮಂಗೆ ಒಬ್ರಿಗೆ ಬೆಳಗೋಕ್ಕಾಗಲ್ಲ ಅಂತ ಎಲ್ಲ ಸೇರಿಕೊಂಡು ಬೆಳಗ್ತಾ ಇದ್ರು. ಯಾಕಂದರೆ ನಾವು ಹೊರಡಬೇಕಿತ್ತು ಇವಾಗಲೇ. ಇನ್ನು ನಾವು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬೆಂಗಳೂರಿಗೆ ಬೇರೆ ಹೋಗ್ಬೇಕಿತ್ತು. ಹಾಗಾಗಿ ಬೇಗ ಹೊರಡೋಣ ಅಂತ ಅವರು ಕೆಲಸ ಮುಗಿಸ್ತಾಯಿದ್ರು. ಅದು ಎಲ್ಲ ಮುಗೀತು. ಈಗ ಹೊರಟ್ವಿ. ನಾವು ಬಿಟ್ಟಾಗ 10:30 ಆಗಿತ್ತು. ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿರಲಿಲ್ಲ. ಹೊರಟಿದ್ದೀವಿ, ಬನ್ನಿ. ಕುಲುಕಬೇಡ ಸಿಲ್ಕು, ನೀ ಕುಲ್ಕೋ ಮುಂಚೆ ಯಾಕಂತ ಹೇಳಿ ಕುಲ್ಕು. ಬಳುಕಬೇಡ ಸಿಲ್ಕು, ನೀ ಎಲ್ಲೆಲ್ಲಿ ಬಂದೆ ಹೇಳ್ಬಿಟ್ಟು ಹೋಗಿ ಬಳುಕು. ನಾ ಮೆಜೆಸ್ಟಿಕಲ್ ಬಂದೆ, ಸಿಟಿ ಮಾರ್ಕೆಟಿಗೂ ಬಂದೆ. ಶ್ರೀರಾಮ್ಪುರದ ಹುಡುಗಿ ಎಲ್ಲ ಸೊಂದಿಗೊಂದಿ ಹುಡುಗಿ, ತಲೆ ಸುತ್ತಿ ನಿನ್ನ ಅಡ್ಡ ಹುಡ್ಕೊಂಡು ಬಂದೆ. ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಒಂದು 12 ಗಂಟೆ ಆಗಿತ್ತು. ಎಲ್ಲ ಮಲ್ಕೊಂಡು ಬೆಳಿಗ್ಗೆ ಎದ್ದೇಳಬೇಕು ಬೇಗ ಅಂತ ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆ ಎದ್ದು 5 ಗಂಟೆಗೆ ಬೆಂಗಳೂರಿಗೆ ಹೋಗ್ಬೇಕಿತ್ತು ಅಂತ. ಫ್ರೆಂಡ್ಸ್, ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಕೂತಿದ್ವಿ. ಅಣ್ಣದಿರು ಬರಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ನು ಇಲ್ಲೇ ನಿಲ್ಲಿಸಿದ್ವಿ. ಅವ್ರು ಬಂದ ತಕ್ಷಣ ಓಡಬೇಕಿತ್ತು. ಆ್ಯಂಡ್ ನಮ್ಮ ಜೊತೆ ಮಾವನು ಜಾಯ್ನ್ ಆಗ್ತಾಯಿದ್ರು. ಅವರೂ ಬರ್ತೀನಿ, ನಾನು ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಕ್ಕ ಬಂದ್ರು. ಬಾಯ್ ಮಮ್ಮಿ. ಬಾಯ್ ಬಾಯ್ ಅಜ್ಜಿ. ಅತ್ತೆ ಮಲ್ಗಿರ್ಲಿ. ಬಾಯ್ ನಡೆಸ್ಲಿವ ಮಾತಾಡ್ಲಿವ? ಇಲ್ಲ, ನಂದೊಂದು 1000 ಫೋನ್ ಏನು ಏಟ್ ಮಾಡಿಕೊಂಡೈತೆ ಒಳ್ಳೆ ನಡಿ ಬೆಂಗಳೂರಿಗೆ. ಯಾವ ಇದೆಯಲ್ಲಿ? ಹಾಯ್ ಗೈಸ್. ಅಜ್ಜಿ ಬಾಯ್. ಅಜ್ಜಿ ದುಡ್ಡು ಕೊಡ ಅಜ್ಜಿ. ಬಾಯ್ ಬಾಯ್ ಶಿವಣ್ಣ ಬಾಯ್. ಸೌಂಡ್ ಕೊಡ್ರೋ, ವಿಂಡೋ ಹಾಕ್ಬಿಡ್ರಿ ಚಳಿ. ಮಾವ ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ಸಾಂಗ್ ಹಾಕ್ ಮಾವ. ನನ್ನ ಫೋನ್ ಜೂಮ್ ಆಗ್ತಿರ್ತಾರೆ. ಪ್ರೀತು ಹಂಗೆ ತೆಗಿಯಪ್ಪ. ಇದು ಅಂತ ಬರಲ್ಲ ಲಿಫ್ಟ್. ಇವನೇನು ಯಾರೋ ಪ್ರವೀಣ್.
ಎಲ್ಲ ಹೋಗೋದು ಮಂಡ್ಯದ್ನೆಲ್ಲ ಹೋಗ್ಬೇಕಾ ಬೇಡ ನನಗೆ. ಕಾಫಿ ತಗೋಬೇಕಾ ಅಲ್ಲ ಎಷ್ಟು ಬೈಕ್ ಆಯ್ತು ಅಂದೆ ನೀನು ಉಮ್ರಳಿಗೆ ಐತೆ ಅಂತ ನಾವು ಮಾದ ನೋಡೋಣ. ನಮ್ಮ ಅಣ್ಣ ಇಲ್ಲೇ ಹೇಳ್ಕೊಂಬಿಟ್ಟೆ, ಯಾಕಂದರೆ ಅವನು ಇಲ್ಲಿಂದ ಚಲ್ಲಘಟ್ಟದಿಂದ ಮೆಟ್ರೋದಲ್ಲಿ ಹೋಗ್ತೀನಿ ನಾನು ನನ್ನ ಕೆಲಸದ ಹತ್ರಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ನಿಲ್ಸ್ಬಿಟ್ಟು ನಾವು ಹೋಗೋಣ ಅಂತ ಹೋಗ್ತಾ ಇದ್ವಿ. ಏ ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲಿಗೆ ಹೆಂಗೆ ಮಾಡ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇನ್ನಷ್ಟು ವಿಡಿಯೋಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋ